ಆದರೆ ಇವತ್ತು ಸಬ್ ರಿಜಿಸ್ಟ್ರಾರ್ ಮಗ, ವಿಲೇಜ್ ಅಕೌಂಟೆಂಟ್ ಮಗ, ಸಿ ಮಗ, ಮಿನಿಸ್ಟರ್ ಮಗ, ಚೀಫ್ ಸೆಕ್ರೆಟರಿ ಮಗ ಆ ಥರದ ಯೋಚನೆ ಏನಾದರೂ ಮಾಡ್ತಾನ? ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಮತ್ತು ನಮ್ಮ ಮುಂಚಿನ ತಲೆಮಾರುಗಳ ಬದುಕು ತೀರ್ಮಾನವಾಗುತ್ತೆ. ಪ್ರಾಣಿಗಳ ಥರ ಹುಟ್ಟಿ ಪ್ರಾಣಿಗಳ ಥರ ಬದುಕಿ ಸತ್ತರೆ ಅದು ಮನುಷ್ಯ ಬದುಕಾಗೋದು. ತಲೆ ಕಳೆದಾದರೂ ಸರಿ ದುಡ್ಡು ಮಾಡಬೇಕು, ತುಂಬ ಸಂಬಳ ಮಾಡುವಂತಹದ್ದು ಜನತಾ ಜನಾರ್ದನನ ಸೇವೆ. ನಾಡಿನ ಹೊರಗೆ ದೇಶವನ್ನ ಕಾದ್ರೆ ನಾಡ ಒಳಗಡೆ ದೇಶವನ್ನ ಕಟ್ಟೋರು ಯಾರು? ನಮ್ಮ ಸರ್ಕಾರಿ ನೌಕರರು. ನಿಮಗೆ ಲಂಚ ತಗೊಳ್ಳುವಂತಹ ಒಂದು ಅನಿವಾರ್ಯ ಸೃಷ್ಟಿ ಮಾಡಿದ ಇವಾಗಲ್ಲ, ಬನ್ನಿ ಇವಾಗ ನೆಮ್ಮದಿ ಇಲ್ಲದೆ 60 ವರ್ಷಕ್ಕೆ ಎಲ್ಲ ಬರಬಾರದು ರೋಗ ಬಂದ್ಕೊಂಡು ಪ್ರತಿದಿನ ಪ್ರತಿ ಕ್ಷಣವೂ ಅದೊಂದು ಏಕಾಂಗಿತನ ಅಥವಾ ಕೊರಗುವಿಕೆ. ಸರ್, ಈಗ ಹೇಳಿದ್ರೆ ಜೆಸಿಬಿ ಪಕ್ಷಗಳದ್ದು ಆ ಒಂದು ನಾಯಕರ ಇವತ್ತಿನ ಕುರ್ಚಿ ಜಗ್ಗಾಟ ಮತ್ತೆ ಕುಟುಂಬ ರಾಜಕಾರಣ ಇದನ್ನೆಲ್ಲ ಹೊರತುಪಡಿಸಿದ್ರೆ ಕೆಆರ್ಎಸ್ ಪಕ್ಷದ ಮುಂದಿನ ಅಂದ್ರೆ ಚುನಾವಣೆ ಆಗಿರ್ಬೋದು, ಸಂಘಟನೆ ವಿಚಾರ ಆಗಿರ್ಬೋದು, ಮತ್ತು ಒಂದು ಭ್ರಷ್ಟಾಚಾರ ಆಂದೋಲನವನ್ನ ಮುಕ್ತ ಮಾಡಬೇಕು, ಲಂಚ ಮುಕ್ತ ಕರ್ನಾಟಕನ ಮಾಡ್ಬೇಕಂತ ಹೊರಟಿರೋ ನಿಮಗೆ ದೇಶದ ಜನರಿಗೆ ಮತ್ತು ರಾಜ್ಯದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇವತ್ತು ನಿಜಕ್ಕೂ ಇವತ್ತು ಹುಟ್ಟಿ ಅಥವಾ ಈ ವರ್ತಮಾನದಲ್ಲಿ ಬದುಕ್ತಿರುವಂಥವ್ರು ಪುಣ್ಯವಂತರು ನನ್ನ ಪ್ರಕಾರ. ನಮ್ಮ ಎಲ್ಲ ಹಿಂದಿನ ಪೂರ್ವಿಕರಿಗಿಂತ ಅವರಲ್ಲಿ ಆಗಿನ ಕಾಲದಲ್ಲಿದ್ದಂಥ ಅಸಮಾನತೆಗಳು ಅಥವಾ ತಾರತಮ್ಯಗಳು, ಜಾತಿ ಭೇದಗಳು, ಹಕ್ಕಿಲ್ಲದಂತಹ ಬದುಕುಗಳು ಇವತ್ತು ನಮ್ಮದಲ್ಲ. ನಿಜಕ್ಕೂ ಅದೃಷ್ಟವಂತರು. ಆದರೆ ನಾವು ಅದಕ್ಕೆ ಯೋಗ್ಯರು ಆಗಬೇಕಲ್ವಾ? ಯೋಗ್ಯರು ಆಗಬೇಕು ಅಂದರೆ ನಾವು ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೂ ಬಿಟ್ಟು ಹೋಗಬೇಕು. ಇವತ್ತು ನಾವು ಬಂದಾಗ ಪ್ರಪಂಚ ಹೇಗಿತ್ತು ಅದಕ್ಕಿಂತ ಉತ್ತಮ ಪ್ರಪಂಚವನ್ನು ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗಬೇಕು. ಮತ್ತು ನಾವು ಒಂದು ನೆಮ್ಮದಿಯ ಸಾರ್ಥಕತೆಯ ಬದುಕನ್ನು ಕಂಡುಕೊಳ್ಬೇಕು. ಪ್ರಾಣಿಗಳ ಥರ ಹುಟ್ಟಿ ಪ್ರಾಣಿಗಳ ಥರ ಬದುಕಿ ಸತ್ತರೆ ಅದು ಮನುಷ್ಯ ಬದುಕಾಗೋದಿಲ್ಲ. ಮನುಷ್ಯ ಭಾಳ ಅದು ಏನೇನೋ ಇರಲಿ, ಇವತ್ತು ಒಟ್ಟಿನಲ್ಲಿ ಮನುಷ್ಯ ಜೀವನ ಅನ್ನುವಂಥದ್ದು ಎಲ್ಲ ಪ್ರಾಣಿ ವರ್ಗದಲ್ಲಿ ಶ್ರೇಷ್ಠವಾದ ಬದುಕು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾವು ಹಲವಾರು ರೀತಿಗಳಲ್ಲಿ ಇತರ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಕೃತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲವು. ಎಲ್ಲ ಪ್ರಾಣಿಗಳು ಪ್ರಭಾವವನ್ನು ಬೀರೋದಕ್ಕಾಗೋದಿಲ್ಲ. ಆದರೆ ಮನುಷ್ಯ ಇತರ ನಾನಾ ತರಹದ ಜೀವ ಸಂಕುಲದ ಮೇಲೆ ಪ್ರತ್ಯಕ್ಷ ಪರೋಕ್ಷ ಸಕಾರಾತ್ಮಕ ನಕಾರಾತ್ಮಕ ಪರಿಣಾಮಗಳನ್ನು ಬೀರುವಂತಹ ಶಕ್ತಿ ಪಡ್ಕೊಂಡಿದ್ದಾನೆ. ಹಾಗಾಗಿ ಇದೊಂದು ಶ್ರೇಷ್ಠವಾದಂತಹ ಒಂದು ಅವಕಾಶ, ಅಪರೂಪದ ಎಲ್ಲ ಯಾವುದೇ ಪ್ರಾಣಿಗೂ ದಕ್ಕದಂಥ ಒಂದು ಅವಕಾಶ. ಹಾಗಾಗಿ ನಾವೊಂದು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಬಾಳಬೇಕು, ಚೆನ್ನಾಗಿ ನಡ್ಕೋಬೇಕು. ಪ್ರಕೃತಿಯಲ್ಲಿ ಪ್ರಪಂಚದಲ್ಲಿ ಶಾಂತಿ ಸೌಹಾರ್ದತೆ ನೆಮ್ಮದಿ ಇರುವಾಗಿ ನೋಡ್ಕೊಳ್ಬೇಕು. ಹಾಗಾಗಿ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿರುವಂಥ ಸಂದರ್ಭದಲ್ಲಿ ಈ ಹೊತ್ತಿಗೆ ನಮ್ಮ ಹಿಂದಿನವರಿಗೆ ಇಲ್ಲದಂತಹ ಒಂದು ಜ್ಞಾನ ತಿಳುವಳಿಕೆ ಮಾಹಿತಿ ಇರುವಂಥ ಸಂದರ್ಭದಲ್ಲಿ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಮತ್ತು ನಮ್ಮ ಮುಂದಿನ ತಲೆಮಾರುಗಳ ಬದುಕು ತೀರ್ಮಾನವಾಗುತ್ತೆ. ಹಾಗಾಗಿ ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಜಾತಿ ಕೋಮು ಈ ಥರ ಯಾವ್ಯಾವುದೋ ಸಂಕುಚಿತ ವಿಚಾರಗಳ ಬಗ್ಗೆ ಯೋಚನೆ ಮಾಡುವಂತಹ ಸಂದರ್ಭ ಅಲ್ಲ ನಮ್ಮದು. ನಾವು ಇವತ್ತು ನಿಜಕ್ಕೂ ವಿಶ್ವಮಾನವ, ಕುವೆಂಪು ಅವರು ಹೇಳಿದಂಥ ವಿಶ್ವಮಾನವ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇಡೀ ಪ್ರಪಂಚಾದ್ಯಂತ ನಾವೇ ಅಲ್ಲ ಬೆಳೆಸ್ಕೊಳ್ಬೇಕಾಗಿದೆ. ಆದರೆ ಅದಕ್ಕೊಂದು ನಡೆದು ತೋರಿಸ್ಬೇಕಲ್ವಾ? ಭಾರತೀಯರಿಗಿಂತ ಭಾಳ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ತೋರಿಸಬಲ್ಲಂತಹ ಜನ ಇನ್ನಿದ್ದಾರೆ ಅಂತ ನನಗನ್ನಿಸಿಲ್ಲ. ಯಾಕಂದರೆ ನಮ್ಮ ಪರಂಪರೆ ಆ ರೀತಿ ಶ್ರೇಷ್ಠವಾದ ಪರಂಪರೆ ಇದೆ. ನಮ್ಮ ಪರಂಪರೆ ಆ ಥರಕ್ಕಿದೆ. ನಮ್ಮ ಪರಂಪರೆಯಲ್ಲಿ ಅಂತ ಹತ್ತಾರು ಉದಾಹರಣೆಗಳು ಮತ್ತು ಸಂದರ್ಭಗಳು ನಮಗೆ ಸಿಕ್ಕಿವೆ. ಈ ಹಿನ್ನೆಲೆಯಲ್ಲಿ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಓಟಿನ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ. ಈ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಶ್ರೇಷ್ಠವಾದದ್ದು ಅನ್ನೋದನ್ನು ತಿಳ್ಕೊಂಡು ರಾಜಕಾರಣದಲ್ಲಿ ಯೋಗ್ಯರಿರಬೇಕು. ಆ ಯೋಗ್ಯರನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿ ನಮ್ಮದು ಅನ್ನೋದನ್ನು ತಿಳ್ಕೊಳ್ಳಿ. ಹಣಕ್ಕೆ ಹೆಂಡಕ್ಕೆ ಮಾರು ಹೋಗಬೇಡಿ. ಜಾತಿ ಕೋಮುಗಳನ್ನು ನೋಡಿಕೊಂಡು ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಡಿ. ಸತ್ಯ ನ್ಯಾಯ ನೀತಿ ಧರ್ಮ ಇಷ್ಟನ್ನು ಗಮನಿಸಿ ಆ ರೀತಿಯಲ್ಲಿ ಆಯ್ಕೆ ಮಾಡಿ. ಬದಲಾವಣೆ ಖಂಡಿತ ಆಗ್ತಾ ಇದೆ. ಮತ್ತು ಕಳೆದ ಒಂದು 20-30 ವರ್ಷದಲ್ಲಿ ನಮ್ಮ ಇಡೀ ಸಾಮಾಜಿಕ ಮೌಲ್ಯಗಳಲ್ಲಿ ನಮ್ಮ ಬದುಕಿನಲ್ಲಿ, ನಮ್ಮ ವ್ಯಕ್ತಿಗತ ಬದುಕಿನಲ್ಲಿ, ಸಾಮಾಜಿಕ ಮೌಲ್ಯಗಳಿಗಿಂತ ವ್ಯಕ್ತಿಗತ ಬದುಕಿನಲ್ಲಿ ನಾವು ಕೆಲವೊಂದು ಅಪಮೌಲ್ಯಗಳಿಗೆ ಮಾರು ಹೋಗ್ಬಿಟ್ಟಿದ್ದೀವಿ. ದುಡ್ಡಿದ್ದವನೇ ದೊಡ್ಡಪ್ಪ, ತಲೆ ಕಳೆದಾದ್ರೂ ಸರಿ ದುಡ್ಡು ಮಾಡಬೇಕು, ಹೆಂಡ ಮಾರಾದ್ರೂ ಸರಿ ದುಡ್ಡು ಮಾಡಬೇಕು, ಡ್ರಗ್ಸ್ ಮಾರಾದ್ರೂ ಸರಿ ದುಡ್ಡು ಮಾಡಬೇಕು, ಕೊಲೆ ಮಾಡಿ ಸುಪಾರಿ ಕೊಲೆ ಮಾಡಿ ದುಡ್ಡು ಮಾಡಬೇಕು, ನಾನಾ ತರಹದ್ದು. ಒಬ್ಬ ಡೈರೆಕ್ಟಾಗಿ ಗುಂಡು ಹೊಡಿತಾನೆ, ಇನ್ನೊಬ್ಬ ಡ್ರಗ್ಸ್ ಮಾರ್ತಾನೆ. ಸೊ ಈ ತರಹದ ಸುಳ್ಳು ಹೇಳಿ ಏನು ಆ ರಿಯಲ್ ಎಸ್ಟೇಟಲ್ಲಿ ಎಲ್ಲೆಲ್ಲಿ ನೋಡಿದ್ರೆ ಸುಳ್ಳು. ಲಂಚ, ಸರ್ಕಾರಿ ನೌಕರಿ ಅನ್ನುವಂತಹದ್ದು ಒಂದು ಪೂರ್ವಜನ್ಮದ ಪುಣ್ಯದ ಫಲ ಅಂತ ನಾನು ಹೇಳ್ತೀನಿ. ನನಗೆ ಅದರ ಪೂರ್ವಜನ್ಮ ಪುಣ್ಯ ಕರ್ಮ ಈ ಸಿದ್ಧಾಂತದಲ್ಲಿ ಕರ್ಮ ಮತ್ತು ಪೂರ್ವಜನ್ಮದಲ್ಲಿ ನಂಗೆ ನಂಬಿಕೆ ಇಲ್ಲ. ಆದರೆ ಪುಣ್ಯ ಪಾಪ ಅನ್ನೋದ್ರ ಬಗ್ಗೆ ಒಂದು ಚೂರು ನಂಬ್ತೀನಿ. ಆದರೆ
ಪೂರ್ವಜನ್ಮವನ್ನು ನಂಬೋ ಥರದವ್ರದ್ರ ನಂಬುವಂಥ ಬಹುತೇಕ ಜನ ನಮ್ಮವರಾಗಿರೋದ್ರಿಂದಾಗಿ ನನಗೆ ಅದು ಅನಿಸುತ್ತೆ, ಹಂಗನ್ಸುತ್ತೆ. ಯಾಕೆಂದರೆ ಇವತ್ತು ಸರ್ಕಾರಿ ನೌಕರನಿಗೆ ಕೈ ತುಂಬ ಸಂಬಳ ಬರುತ್ತೆ. ಏನು ಸಣ್ಣ ಪುಟ್ಟ ಸಂಬಳ ಬರುತ್ತಾ? ಲಕ್ಷ ರೂಪಾಯಿ ದುಡಿಯುವಂಥವ್ರು ಇವತ್ತು ಸರ್ಕಾರಿ ನೌಕರಲ್ಲಿ 70-80% ಇದ್ದಾರೆ. ಕೈ ತುಂಬ ಸಂಬಳ ಮಾಡುವಂತಹದ್ದು ಜನಾರ್ದನನ ಸೇವೆ. ಯಾರಿಗುಂಟು ಯಾರಿಗಿಲ್ಲ? ಎಷ್ಟೆಲ್ಲ ಋಷಿಮುನಿಗಳು, ಸಾಧುಗಳು, ಮಠಾಧೀಶಗಳು, ಇವರು ಏನಕ್ಕೆ ಮಾಡಿದ್ದಾವೆಲ್ಲ? ಜನರ ಸೇವೆ ಮಾಡೋದಕ್ಕೆ. ಅವರು ತಪ್ಪಿಸಿ ಮಾಡುವಂತಹ ಒಂದು ಅವಕಾಶವನ್ನು ಬಯಸುವಂತಹ ಒಂದು ಕೆಲಸ ನಿಮಗೆ ಸಂಬಳ ಸಹಿತ ಸಿಗ್ತಾ ಇದೆ. ಸದ್ಬಳಕೆ ಮಾಡ್ಕೊಳ್ಳಿ. ಯಾರು ನಾಡಿನ ಹೊರಗೆ ದೇಶವನ್ನ ಕಾದ್ರೆ ನಾಡ ಒಳಗಡೆ ದೇಶವನ್ನ ಕಟ್ಟೋರು ಯಾರು? ನಮ್ಮ ಸರ್ಕಾರಿ ನೌಕರರು. ಸರ್ಕಾರಿ ಜನ ತೆರಿಗೆ ಹಣವನ್ನ ತೆರಿಗೆ ಕಟ್ಟಿ ಖಜಾನೆ ತುಂಬಿಸಿದ್ರೆ ಆ ಖಜಾನೆಯಲ್ಲಿರುವಂಥ ದುಡ್ಡನ್ನು ತೆಗೆದುಕೊಂಡು ಹೋಗಿ ನಾಡ ಅಭಿವೃದ್ಧಿಗೆ ಬಳಸಿ ಅದನ್ನ ಸದ್ಬಳಕೆ ಮಾಡಿ ಮುಂದಿನ ತಲೆಮಾರುಗಳಿಗೆ ಅದರ ಅನುಕೂಲ ಆಗುವಂಥ ಜವಾಬ್ದಾರಿ ಮಾಡುವಂಥ ಜವಾಬ್ದಾರಿ ಯಾರ್ದು? ಸರ್ಕಾರಿ ನೌಕರರು. ಹಾಗಾಗಿ ಅಪ್ರಾಮಾಣಿಕರಾಗಬೇಡಿ, ಭ್ರಷ್ಟರಾಗಬೇಡಿ, ಮಾನ ಮರ್ಯಾದೆಯಿಂದ ಬದುಕಿ. ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ, ನಮ್ಮಪ್ಪ ಒಬ್ಬ ಸರ್ಕಾರಿ ನೌಕರರಾಗರು, ನನಗೆ ಹೆಮ್ಮೆ. ನಮ್ಮಪ್ಪ ಸೆಕ್ರೆಟರಿ ಕೃಷ್ಣಾರೆಡ್ಡಿ ಹೆಂಗೆ ಅಂತ ಜನ ಹೇಳ್ತಾ ಇದ್ರು, ಪ್ರಾಮಾಣಿಕ, ಖಡಕ್ಕು ಅಂತ ಇದ್ರು. ಇವತ್ತಿಗೂ ಐ ವೇರ್ ಇಟ್ ಆನ್ ಮೈ ಸ್ಲೀವ್ಸ್. ಆದರೆ ಇವತ್ತು ಸಬ್ ರಿಜಿಸ್ಟ್ರಾರ್ ಮಗ, ವಿಲೇಜ್ ಅಕೌಂಟೆಂಟ್ ಮಗ, DC ಮಗ, ಮಿನಿಸ್ಟರ್ ಮಗ, ಚೀಫ್ ಸೆಕ್ರೆಟರಿ ಮಗ ಆ ತರಹದ ಯೋಚನೆ ಏನಾದ್ರು ಮಾಡ್ತಾನ? ನನಗೆಲ್ಲಿ ಸಿಗುತ್ತೆ? ನಮ್ಮಪ್ಪ ಕಳ್ಳನ ಮಗ ಜಾಸ್ತಿ ಮಾಡ್ಲಿಲ್ಲ ಅಂತ ಬೇಕಾದ್ರೆ ಅನ್ಬೋದು. ಆ ತರದ ನಿಕೃಷ್ಟ ಕುಟುಂಬಗಳಾಗ್ಬಿಟ್ಟಿವೆ ನೀವು. ಅಥವಾ ನಿಮ್ಮ ಮನೆಯಲ್ಲೇ ಒಂದಷ್ಟು ಜನ ರೆಬೆಲ್ ಆಗಿ ಥೂ ಅಂತ ಅಲ್ಕ ನನ್ನ ಮಗ, ನಮ್ಮಪ್ಪ ನಮ್ಮಮ್ಮ ಎಂಥವಳು ಅಯೋಗ್ಯ, ಲಂಚ ತಗೊಂಡು ಬಂದಿದ್ದಾಳೆ, ಇವಳ ಮನೇಲಿ ನಾನು ಇರಬಾರ್ದು, ಇವಳ ಮನೇಲಿ ನಾನು ಇರಬಾರ್ದು ಅಂತ ಮನೆಯಿಂದ ಆಚೆಗೆ ಹೋಗಿರೋ ಮಕ್ಕಳು ಇದ್ದಾರೆ. ಅವರೇ ಜೀವನವನ್ನು ಕಟ್ಕೊಂಡಿರೋ ಮಕ್ಕಳು ಇದ್ದಾರೆ. ಎಷ್ಟು ಜನ ನಿವೃತ್ತರು ಅತೃಪ್ತರಾಗಿ ಬದುಕ್ತಾ ಇದ್ದಾರೆ. ಅಂತ ನಿವೃತ್ತರಿಗೂ ನಾನು ಕರೆ ಕೊಡ್ತೀನಿ, ಬನ್ನಿ KRS ಪಕ್ಷ ಸೇರಿ. 84 ವರ್ಷದ ಹಿರಿಯರು ಒಬ್ಬರು ನಿವೃತ್ತ ಸರ್ಕಾರಿ ಅಧಿಕಾರಿ ಡಾಕ್ಟರ್ ಶಿವರಾಮ್ ಅಂತ ನಮ್ಮ ಪಕ್ಷದಲ್ಲಿದ್ದಾರೆ. ನಮ್ಮ ಪಕ್ಷದ ಪದಾಧಿಕಾರಿ. ಸುಮಾರು 10,000 ಎಕರೆ ಸರ್ಕಾರಿ ಭೂಮಿಯನ್ನು ಉಳಿಸೋದಕ್ಕೆ, ಅಮೃತ್ ಮಹಲ್ ಕಾವಲು ಜಮೀನನ್ನು ಉಳಿಸೋದಕ್ಕೆ ಅವರು ಕೋರ್ಟ್ಗಳಲ್ಲೆಲ್ಲ ಕೇಸ್ ಹಾಕ್ಕೊಂಡು ಆ ಜಮೀನು ಉಳಿಯುವಂಗೆ ಮಾಡ್ತಾ ಇದ್ದಾರೆ. ಎಷ್ಟು ಕಡೆ RTI ಹಾಕಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಾ ಇದ್ದಾರೆ. 84-85 ವರ್ಷ ಖುಷಿಯಾಗಿ ಬರ್ತಾರೆ. ಅವರ ಪೆನ್ಷನ್ನಲ್ಲಿ ಒಂದಷ್ಟು ಪಕ್ಷಕ್ಕೆ ಕೊಡ್ತಾರೆ. ಈಗ 60-65 ಆಗಿ ಸರ್ಕಾರಿ ನೌಕರಿ ನಿವೃತ್ತರಾಗಿರುವಂಥವ್ರು ಹೆಂಡತಿ ಹತ್ರ ಗಲಾಟೆ, ಸೊಸೆ ಹತ್ರ ಗಲಾಟೆ, ಅಳಿನ ಹತ್ರ ಗಲಾಟೆ, ಮಗನ ಹತ್ರ ಗಲಾಟೆ, ಮತ್ತೆ ದಾರಿಲಿ ಎಲ್ಲೋದ್ರೂ ಕಚಪಿಚ ಅಂತಿರ್ತಾರೆ. ವೃದ್ಧಾಶ್ರಮಗಳು ವೃದ್ಧಾಶ್ರಮ ಅದು ಪಾಪ ಕೈಲಾಗದೆ ಸೇರ್ಕೊಳ್ಳೋದು ಇರ್ತಾರೆ. ಆದರೆ ಇವರು ಮನೆಗಳಲ್ಲೇನೆ ಹೆಂಡತಿಗೆ ಒಪ್ಪಿಸ್ಬೇಕು ಅಥವಾ ಗಂಡನಿಗೆ ಒಪ್ಪಿಸ್ಬೇಕು ಅಂತೇಳಿ ಮತ್ತೆ ಯಾವ್ಯಾವುದೋ ಈಗ ಇಂಥ RWಗಳಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ RWಗಳು ಸೇರ್ಕೊಂಡು ಅಲ್ಲಿ ಲಂಚ ಹೊಡಿಬೋದಾ, ಅಲ್ಲೂ ಭ್ರಷ್ಟಾಚಾರ ಮಾಡ್ಬೋದಾ ಅಂತ ನೋಡ್ತಾರೆ ನಿಕೃಷ್ಟರು. ಬದುಕ್ರಯ್ಯ, ಸಾರ್ಥಕವಾಗಿ ಬದುಕ್ರಯ್ಯ, ಬನ್ರಯ್ಯ. ನಮ್ಮ ಡಾಕ್ಟರ್ ಶಿವರಾಮ್ ತರಕ್ಕೆ KRS ಪಕ್ಷ ಸೇರ್ಕೊಂಡು ಆವಾಗ ನೀವು ಕೆಲಸದಲ್ಲಿದ್ದಾಗ ಯಾವನೋ ಅಯೋಗ್ಯ, ನೀಚ, ಭ್ರಷ್ಟ ನಿಮ್ಮ ಮೇಲೆ ಇದ್ದವನು ನಿಮಗೆ ಲಂಚ ತಗೊಳ್ಳುವಂತಹ ಒಂದು ಅನಿವಾರ್ಯ ಸೃಷ್ಟಿ ಮಾಡಿದ್ದ. ಇವಾಗಲ್ಲ, ಬನ್ನಿ, ಇವಾಗ ನಿವೃತ್ತರಾಗಿದ್ರಲ್ಲ, 30, 40, 50 ಸಾವಿರ, 70 ಸಾವಿರ ನಿಮ್ಗೆ ಪಿಂಚಣಿ ಬರುತ್ತಲ್ಲ, ಏನಕ್ಕೆ ಸುಮ್ಮನೆ ಕೂರ್ಸ್ಕೊಂಡು ಮಾಡಿರ್ತೀನಿ? ಪಿಂಚಣಿ ಕೊಡ್ತಾ ಇರೋದು ನಿಮಗೆ ಮೂರ್ಖರ. ಇವಾಗಲೂ ನಾಡು ಕೆಲಸ ಮಾಡ್ರಯ್ಯ ಅಂತ ಕೊಡ್ತಾ ಇರೋದು. ಗೌರವ ಘನತೆಯಿಂದ ಬದುಕೋದ್ರ ಮೂಲಕ ಒಂದು ಮಾದರಿಯಾಗಿ ಬದುಕಿ ಸಮಾಜವನ್ನ ಕಟ್ಟಿ ಅಂತ ನಿಮ್ಗೆ ಪಿಂಚಣಿ ಕೊಡ್ತಾ ಇರೋದು. ನೀವೇನೋ ದೊಡ್ಡ ಕೆಲಸ ಮಾಡ್ಬಿಟ್ಟಿದ್ದೀರಂತಲ್ಲ ಪಿಂಚಣಿ ಕೊಡ್ತಾ ಇರೋದು. ಈ ಪಿಂಚಣಿನೂ ಮುಂದಿನ ದಿವಸಗಳಲ್ಲಿ ಇರೋದಿಲ್ಲ, ಪೆನ್ಷನ್ ಅನ್ನುವಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಏನು ಸಿಗ್ತಾ ಇದೆ, ಇದು ಒಳ್ಳೇದಕ್ಕೆ ಸದ್ಬಳಕೆ ಮಾಡಿಕೊಂಡು ಒಳ್ಳೆ ಸಾಯಿರಿ ಅಂತ ನಾನು ಕೇಳ್ತೀನಿ ಅವ್ರಿಗೆ. ನಿವೃತ್ತರಿಗೆ ನಾನು ನೋಡ್ತೀನಲ್ಲ ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ಮೂರ್ಖ ಹವ್ಯಾಸಗಳು, ಚಟಗಳು, ಯಾವ್ಯಾವುದೋ ಕ್ಲಬ್ಗಳಿಗೆ ಹೋಗೋದು, ಮೂರ್ಖರ ಜೊತೆ ಸಹವಾಸ ಮಾಡಿ ಇಲ್ಲಿ ತನಕ ಮಾಡದೇ ಇರೋ ಹವ್ಯಾಸಗಳೆಲ್ಲ ಕಲ್ತ್ಕೊಂಡ್ಬಿಡ್ತಾರೆ ನಿವೃತ್ತರಾದ ಮೇಲೆ. ಬನ್ರಣ್ಣ, ಒಳ್ಳೆ ಸಿನಿಮಾ ನೋಡೋಣ, ಒಳ್ಳೆ ಕಾದಂಬರಿ ಓದೋಣ, ಒಳ್ಳೆ ಸಂಗೀತ ಕೇಳೋಣ, ಒಳ್ಳೆಯವ್ರ ಸಹವಾಸದಲ್ಲಿರೋಣ, ಅನ್ಯಾಯದ ಪರವಾಗಿ ಹೋರಾಡೋಣ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ. ಪ್ರತಿಯೊಂದು ದಿವಸನೂ ಸಜೀವವಾಗಿ ಬದುಕಿ, ಜೀವಂತವಾಗಿ ಬದುಕಿ, ಅರ್ಥಪೂರ್ಣವಾಗಿ ಬದುಕಿ. ಅದು ಬಿಟ್ಟು ನಿರರ್ಥಕವಾಗಿ ಅನರ್ಥ ಮಾಡಿಕೊಂಡು ನೆಮ್ಮದಿ ಇಲ್ಲದೆ 65-60 ವರ್ಷಕ್ಕೆ ಎಲ್ಲ ಬರಬಾರದು ರೋಗ ಬಂದ್ಕೊಂಡು ಇದು ಬದುಕ. ಹಾಗಾಗಿ ಶಾಂತಿ, ನೆಮ್ಮದಿ, ಗೌರವ, ಹೆಮ್ಮೆಯಿಂದ ಬದುಕಿ. ಅದು KRS ಪಕ್ಷದ ಮೂಲಕ ಸಾಧ್ಯ ಆಗುತ್ತೆ ಅಂತ ನಾನು ಕರ್ನಾಟಕದ ನಿವೃತ್ತ ನೌಕರರಿಗೆ ಹೇಳ್ತೀನಿ. ಅದೇ ರೀತಿಯಲ್ಲಿ ಜನರಿಗೂ ಅಷ್ಟೇ ನಗನಗ್ತಾ ಬದುಕಿ, ಸಂತೋಷದಿಂದ ಬದುಕಿ ಇರುವುದೇ. ನಮಗೆ ಬಹಳ ಜನ ಮೋಸ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಭ್ರಮನಿರಸನ ಮಾಡಿದ್ದಾರೆ ನಮ್ಮ ಹಿರಿಯ ರಾಜಕಾರಣಿಗಳು, ನಮ್ಮ ನಾಯಕರುಗಳು. ಹಾಗಂತೇಳಿ ಈಗ ಎಷ್ಟು ಜನ ಮಕ್ಕಳು ತಂದೆ ತಾಯಿನ
ಅವರ ಹಿರಿಯ ವಯಸ್ಸಿನಲ್ಲಿ ನೆಮ್ಮದಿಯಿಂದ ನೋಡ್ಕೊಳ್ತಾರೆ, ಗೌರವದಿಂದ ನೋಡ್ಕೊಳ್ತಾರೆ. ಹಾಗಂತೇಳಿ ನಾವೇನು ಮಕ್ಳು ಹುಡ್ಸೋದು ನಿಲ್ಲಿಸ್ಬಿಟ್ಟಿದ್ದೀವಾ? ನಮ್ಮ ಮಕ್ಕಳು ನಮಗೆ ಪ್ರೀತಿ ಕೊಡ್ತಾರೆ, ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬಹುದು. ನಮ್ಮ ಮಕ್ಕಳು ಆ ಒಂದೇನೋ ಒಂದು ಎಮೋಷ್ನಲ್, ನಾನು ನಮ್ಮ ಅಪ್ಪ ಅಮ್ಮನಿಗೆ ನೋಡ್ಕೊಳ್ಳಿಲ್ಲ ಅಂದರು ನನ್ನ ಮಕ್ಕಳು ನನ್ನ ನೋಡ್ಕೊಳ್ಬಹುದು, ಆ ಒಂದು ಆಶಾವಾದದಲ್ಲಿ ತಾನೇ ನಾವು ಮದುವೆ ಆಗ್ತಾ ಇರೋದು. ಮದುವೆ ಆಗೋದೇನು ಬರೀ ಸೆಕ್ಸ್ ಮಾಡೋದಕ್ಕಾ? ಅದನ್ನ ಎಲ್ಲಿ ಬೇಕಾದ್ರೂ ತೀರಿಸ್ಕೊಳ್ಬಹುದಲ್ವಾ? ಆದರೆ ಬಾಂಧವ್ಯ, ಒಂದು ನಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಹಂಚಿಕೊಳ್ಳುವಂಥ ಇನ್ನೊಂದು ವ್ಯಕ್ತಿ ಬೇಕು. ಅದ್ರ ಜೊತೆಗೆ ಆ ಎರಡು ವ್ಯಕ್ತಿಗಳ ಸಮಾಗಮದಿಂದ ಬರುವಂಥ ಒಂದು ಉತ್ಪನ್ನ ಏನಿದೆ ಅದು ನಮಗೆ ಕೊಡುವಂಥ ಶಾಂತಿ, ಸಂತೋಷ, ಸಮೃದ್ಧಿ ಬೇಕು, ನೆನಪುಗಳು ಬೇಕು, ಮಧುರ ಸ್ಮೃತಿಗಳು ಬೇಕು. ಅವರು ಮುಂದಿನ ಯಾವತ್ತಾದರೂ ನಮಗೆ ಯಾರು ನಾವು ಏಕಾಂಗಿಗಳಾಗ್ತಾ ಹೋಗ್ತಿದ್ದಾಗ, ಯಾಕಂದರೆ ಏಕಾಂಗಿಗಳಾದ ತಕ್ಷಣಕ್ಕೆ ಯಾರು ಸಾಯಲ್ವಲ್ಲ. 80 ವರ್ಷ 90 ವರ್ಷ ಅಂತ ಬದುಕಿರುವಂಥ ಸಂದರ್ಭದಲ್ಲಿ ಪ್ರತಿದಿನ ಪ್ರತಿ ಕ್ಷಣವೂ ಅದೊಂದು ಏಕಾಂಗಿತನ ಅಥವಾ ಕೊರಗುವಿಕೆ ಆಗ್ಬಿಟ್ಟಾಗ ಯಾರೋ ಒಬ್ರು ಬರ್ತಾರೆ, ಎದುರು ನೋಡ್ಬೇಕಲ್ಲ, ಬಾಗಿಲು ತಗೊಂಡು ನನ್ನ ಮಗ ಬರ್ಬೋದು, ಮೊಮ್ಮಗ ಬರ್ಬೋದು, ಮೊಮ್ಮಗಳು ಬರ್ಬೋದು, ಏನೋ ಇರ್ಬೋದಲ್ಲ. ಹಾಗಾಗಿ ಅಷ್ಟು ಸುದೀರ್ಘವಾದ ಜೀವನ ಇರುವಂಥ ಸಂದರ್ಭದಲ್ಲಿ ಅದನ್ನು ಅರ್ಥಪೂರ್ಣವಾಗಿ ಬಳಸ್ಕೊಳ್ಳಿ. ಕೆಡಿಸ್ಕೊಂಡು ಬರೀ ದುಡ್ಡಿನ ಮೇಲೆ ನಿಮ್ಮ ಸಂಸಾರವನ್ನು ಕಟ್ಟಿಕೊಂಡು ದುಡ್ಡಿನ ಮೂಲಕ ನಾನೊಂದು ಘನತೆ ವ್ಯಕ್ತಿತ್ವನ ಪಡ್ಕೊಂಡಿದ್ದೀನಿ ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಅದೇ ರೀತಿಲಿ ನೋಡ್ತಾರೆ. ನಮ್ಮಪ್ಪ ಇವಾಗ ದುಡಿಯೋದು ಬಿಟ್ಟ, ನಾನು ಅವನಿಗಿಂತ ಜಾಸ್ತಿ ದುಡಿತೀನಿ, ಅವ್ನ ದುಡ್ಡು ನನಗೆ ಬೇಕಾಗಿಲ್ಲ, ಇನ್ನೇನು ನನ್ನ ಮಗನಿಗೆ ಗೌರವ ಕೊಡೋದು ಅಪ್ಪ ಅಮ್ಮನಿಗೆ. ಅದೇ ಆಗಿರೋದು ಇವತ್ತು ಬಹುತೇಕ ಜನ. ಯಾಕೆಂದರೆ ನಾನು ಮಾಡಿದ್ದೀನಿ, ನಾನು ಕಟ್ಟಿದ್ದೀನಿ, ನಾನು ಬೆಳೆಸಿದ್ದೀನಿ ಅಂತಾರೆ. ಅವ್ರ ಮಕ್ಕಳು ಯಾವಾಗ ಇವ್ರಿಗಿಂತ ಚೆನ್ನಾಗಾದ್ರೂ ಆ ಭಾವನೆಗಳೇ ಇರಲ್ವಲ್ಲ. ಹಾಗಾಗಿ ಬದಲಾವಣೆ ಮಾಡ್ಕೊಳ್ಳಿ. ನಮ್ಮ ಇತಿಹಾಸ ನೋಡಿ, ಪರಂಪರೆ ನೋಡಿ, ಒಂದು ಸಾಮೂಹಿಕ ಬದುಕು, ಸಮುದಾಯದ ಬದುಕು ಕೊಡುವ ಸೌಂದರ್ಯ, ಸುಖವನ್ನು ಗಮನಿಸಿ ತುಂಬ ದೀರ್ಘಾಯುಷುಗಳಾಗ್ತಿರುವಂತಹ ಕಾಲ ಇದು. 70-80 ವರ್ಷ ಸಲೀಸಾಗಿ ಬದುಕ್ತಾರೆ ಜನ, ವೃದ್ಧಾಶ್ರಮದಲ್ಲೋ ಬೇರೆ ಆಶ್ರಮದಲ್ಲೋ. ಹಾಗಾಗಿ ಸಾರ್ಥಕವಾದ ಬದುಕನ್ನು ಬದುಕಿ ಅಂತ ಒಂದು ಸಾರ್ಥಕ ಬದುಕೋದಕ್ಕೆ ಒಂದು ಅವಕಾಶವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮಗೆ ಕೊಡ್ತಿದೆ. KRS ಪಾರ್ಟಿ ಬನ್ನಿ, ಯುವಕರು ಬನ್ನಿ. 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಕಣ್ರಪ್ಪ. ಇವರು ಜೀತದಾಳಗಳಂತೆ ನಡೆಸ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಸರ್ಕಾರದವರು. ಯಾವುದ್ಯಾವುದೋ ಏನು ಗೌರ್ಮೆಂಟ್ ಸ್ಕೂಲಲ್ಲಿ ಗೆಸ್ಟ್ ಟೀಚರು, ಗೌರ್ಮೆಂಟ್ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರು, ಅದನ್ನು ಕೆಲಸ ತುಂಬಿಸಿದ್ರೆ ಒಳ್ಳೆ ಉದ್ಯೋಗ ಸಿಗಲ್ವ ಅವನಿಗೆ? ನಿರುದ್ಯೋಗ ಒಂದಷ್ಟು ಕಡಿಮೆ ಆಗಲ್ವ ಆ ಸಂದರ್ಭದಲ್ಲಿ? ಅದೇ ರೀತಿಯಲ್ಲಿ ಯಾರ್ಯಾರನ್ನ ಪಾಪ 5,000 10,000 15,000ಕ್ಕೆ ಸರಿಯಾಗಿ ಅರ್ಹತೆ ಇಲ್ದಿರೋನೆಲ್ಲ ಕರ್ಕೊಂಡು ಬಂದು ಟೆಕ್ನಿಷಿಯನ್ಸ್ನ ಅವ್ರಿಗೆ ಕೂರಿಸ್ಕೊಳ್ತಾರೆ. ಅದೇ ಕೆಲಸ ನಿಮಗೆ ಕೊಟ್ಟಿದ್ರೆ ನಿಮ್ಮ ಬದುಕು ಬಂಗಾರ ಆಗ್ತಾ ಇಲ್ವ? SD FD ಇದೆಲ್ಲ ಹೋರಾಟ ಮಾಡ್ರಯ್ಯ, ಬೀದಿಗೆ ಬನ್ರಯ್ಯ, ಬೀದಿಗೆ ಬನ್ನಿ. KRS ಪಕ್ಷ ಸೇರಿ. ನೀವು ಯಾವುದೇ ರೀತಿಯಲ್ಲಿ ಕಾನೂನು ಕೈಗೆತ್ಕೊಳ್ಳೋದು ಬೇಕಾಗಿಲ್ಲ. ಹೋರಾಟಕ್ಕೆ ಧ್ವನಿಯಾಗಿ ನಿಮ್ಗೆ ನ್ಯಾಯ ಸಿಗುತ್ತೆ. ಅದು ಬಿಟ್ಟು ಯಾವನೋ ಹೇಳ್ದ, ಅವನು ಜಾತಿ ಹೇಳ್ದ, ಇವನು ಕೋಮ್ ಹೇಳ್ದ, ಅಲ್ಲಿ ಆ ಗಲಾಟೆ ಅಂದ, ಇಲ್ಲಿ ಈ ಗಲಾಟೆ ಅಂದ್ರೆ, ಕಲ್ಲು ಹೊಡೆದ್ರು ಅಂದ್ರೆ, ಲಾಠಿ ತಗೊಂಡ್ರು ಅಂದ್ರು, ಹೋಗಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಕೊನೆಗೆ ಎಲೆಕ್ಷನ್ ದಿವಸ ಹೋಗಿ ಡಾಬಾದಲ್ಲಿ ಚೆನ್ನಾಗಿ ಕುಡಿದು ತಿಂದು ಮಾರನೇ ದಿವಸ ಹೋಗಿ ನೀವು ತಾಯಿ ತಂದೆನ ಓದ್ದು ಮತ್ತೆ ಇದೇ ಕೆಲಸ ಅವ್ರು ಕಲಿಸೋದು. ದೊಣ್ಣೆ ತಗೊಂಡಿರೋರು, ಲಾಠಿ ಇಟ್ಕೊಂಡಿರೋರು, ಆಮೇಲೆ ಏನು ಕಲ್ಲು ತಗೊಳ್ಳೋರು, ಇನ್ನೊಂದು ತಗೊಳ್ಳೋರು, ಆ ಜಾತಿ ಈ ಕೋಮ್ ಅನ್ನೋಂಥವ್ರೆಲ್ಲಾನು ನಿಮಗೆ ಎಲೆಕ್ಷನ್ ಟೈಮಲ್ಲಿ ನಿಮಗೆ ತೀರ್ಥ ದೀಕ್ಷೆ ಕೊಡ್ತಾರೆ. ಎಣ್ಣೆ ಕುಡಿಸೋ ಅಭ್ಯಾಸ ಮಾಡಿಸಿ ಕೊನೆಗೆ ಎಲೆಕ್ಷನ್ ಆದಮೇಲೆ ಕೈ ಬಿಡ್ತಾರೆ. ನೀವು ಜೀವನ ಬರ್ಬಾದ್ ಮಾಡಿ ನೋಡಿ, ಅಕ್ಕಪಕ್ಕ ನೋಡಿ, ನಿಮ್ಮ ಅಕ್ಕಪಕ್ಕ ನೋಡಿ, ಬರ್ಬಾದ್ ಮಾಡ್ಕೊಂಡಿರೋ ಎಷ್ಟು ಜನ ಪುಂಡ್ರೂಪೋಗರುಗಳ ಥರ ಅಲಿತಾ ಇದ್ದಾರೆ. ಹಾಗಾಗಿ ಬನ್ನಿ, ಬದುಕು ಕಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಯುವಜನಾಂಗಕ್ಕೆ ಕರೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂದರೆ ರಾಜಕಾರಣ ಬದಲಾಗಲೇಬೇಕು. ಮುಂದೆ ಪ್ರಳಯಕಾರಿ ಒಂದು ಸಂದರ್ಭ ಬರ್ತಾ ಇದೆ, ವಿಶೇಷವಾಗಿ ಗ್ಲೋಬಲ್ ವಾರ್ಮಿಂಗ್ ಕಾರಣಕ್ಕಾಗಿ. ಸಿದ್ಧವಾಗಬೇಕು ಅಂದರೆ ಇವತ್ತಿನಿಂದ ನಿಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಹಾಗಾಗಿ ನೀವು ಇವತ್ತು ಬದಲಾಗಲೇಬೇಕು. ಬನ್ನಿ, ಪ್ರಾಮಾಣಿಕವಾಗಿ ಬದುಕೋದಕ್ಕೆ ಅವಕಾಶ ಇದೆ. ಬರೀ ದುಡ್ಡಲ್ಲೇ ಇನ್ನೊಂದರಲ್ಲೇ ಹೋಗ್ತಾ ಹೋಗ್ತಾ ದಾರಿಲಿ ಹೋಗ್ತಿರೋ ಕುಸಿದು ಬಿದ್ದು ಸಾಯ್ತಾ ಇದ್ದಾರೆ ಎಷ್ಟೋ ಕಡೆಗಳಲ್ಲಿ. ಈಗ ಹಿಂದೆಂದಿಗಿಂತ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ನಮ್ಮ ಆರೋಗ್ಯ, ನಮ್ಮ ಜೀವನ ಶೈಲಿ ಏನು, ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡಿದ್ರೆ ಎಲ್ಲರೂ ಎಷ್ಟು ತೆಳ್ಳಗೆ ಚೆನ್ನಾಗಿದ್ರು. ಇವಾಗ ನೋಡ್ರೆ ಎಲ್ಲ ಹಂದಿಗಳ ಥರ ಆಗ್ಬಿಟ್ಟಿದ್ದೀವಿ. ಆಹಾರ ಆ ಥರಕ್ಕೆ ಸಿಗ್ತಾ ಇದೆ. ಸ್ಟ್ರೆಸ್ಸು, ಜೊತೆಗೆ ವ್ಯಾಯಾಮ ಇಲ್ಲ. ಬೆಂಗಳೂರು ಅಂತ ಜಾಗದಲ್ಲಿ ನಾನು ಮನೆಯಿಂದ ಆಚೆಗೆ ಹೋಗೋದಕ್ಕೆ ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕು. ಡೆಲ್ಲಿಲಿ ನೋಡಿದ್ರಲ್ವ, ಡೆಲ್ಲಿ ನೋಡ್ತಾ ಇದ್ದೀರಲ್ವ, ಮನೆ ಒಳಗಡೆ ಇದ್ರೆ ಅಷ್ಟೋ ಇಷ್ಟು ಕಂಟ್ರೋಲ್ ಆಗುತ್ತೆ. ಹೊರಗಡೆ ಹೋದರೆ ಈ ಪೊಲ್ಯೂಷನ್ ಕಾರಣಕ್ಕಾಗಿ ನಿಮ್ಮ ಆರೋಗ್ಯ ಇನ್ನಷ್ಟು ಕೆಡುತ್ತೆ, ಅಲರ್ಜಿ ಆಗುತ್ತೆ. ವಿಚಿತ್ರವಾಗಿದೆ ಬದುಕು. ಹಾಗಾಗಿ ನಾನಾ ತರಹದಿದೆ. ನಾನು ಅದಕ್ಕೆ ಸರಳವಾಗಿ ಬದುಕಿ, ಸಹಜವಾಗಿ ಬದುಕಿ. ಬಸವಣ್ಣ ಒಂದು ಮಾತು ಹೇಳ್ತಾರೆ, ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ. ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ. ಇಲ್ಲದಿದ್ದರೆ ಅದು ಏನು
ಮೆಳೆಯಲ್ಲಿ ಸಿಕ್ಕಿದ ಕಲ್ಲಿನಂತೆ ಕಾಣ ಅಂತ ಒಂದು ಭಕ್ತ ಅಂದ್ರೆ ಆಗಿರ್ತಾನೆ ಅಂತ ಹೇಳ್ತಾ, ಕಲ್ಲಿಗೂ ಎಲ್ಲೋ ಸಿಕ್ಕಿದ ಕಲ್ಲುನೂ ಲಿಂಗ ಅಲ್ವಾ ಅಂತ ಹೇಳ್ತಾ ಅದಕ್ಕೊಂದು ಉಪಮೆ ತರ್ತಾರೆ. ಸೊ ಹಾಗಾಗಿ ಆ ಥರ ಸದ್ವರ್ತನೆ, ಸದ್ಭಾವನೆ, ಸತ್ಯ, ಸಚ್ಚಾರಿತ್ರೆ ನಡ್ಕೊಳ್ಳಿ. ನೀವು ನೆಮ್ಮದಿಯಾಗಿರ್ತೀರಾ, ನೀವು ಖುಷಿಯಾಗಿರ್ತೀರಾ. ಅಲ್ಲ ಎಲ್ಲ ಸಮಯದಲ್ಲೂ ಎಲ್ಲ ಟೈಮಲ್ಲೂ ಆಗಲ್ಲ. ಯಾಕಂದರೆ ಕೂತಿರೋ ಜಾಗದಲ್ಲೇ ಹಾವು ಕಾಣಿಸ್ಕೊಂಡು ಹಾವು ಕಡಿಬೋದು, ಇದಾಗಿ ಭೂಕಂಪ ಆಗಿ ಬೀಳ್ಬಹುದು. ನಾವು ದಾರಿನಲ್ಲಿ ಹೋಗ್ತಾ ಇರ್ತೀವಿ, ಅವನು ಹುಚ್ಚ ಕುಡ್ದವನು ಬಂದು ನಮ್ಗೆ ಆಕ್ಸಿಡೆಂಟ್ ಮಾಡ್ಬೋದು, ಇರುತ್ತೆ. ಅದು ಅಪರೂಪ ತಾನೇ. ಅದು ನಿರಂತರವಾಗಿ ಸ್ವಲ್ಪ ಜಾಸ್ತಿ ಇರೋದು ಯಾವುದು? ನಮ್ಮ ನಡವಳಿಕೆ, ನಮ್ಮ ಖುಷಿ, ನಮ್ಮ ಬದುಕು. ಹಾಗಾಗಿ ಯಾವುದೋ ಅಪರೂಪಕ್ಕಾಗೋದು ನೋಡಿ, ಅವನ್ ತೋರಿಸಿ ಇವನ್ ತೋರಿಸಿ ಅವಂಗಾಗ್ಲಿಲ್ವಾ ಇಲ್ಲಿ ಹಿಂಗಾಗಲಿಲ್ವ, ಹಂಗೆಲ್ಲ ಬೇಡ. ಒಳ್ಳೆ ರೀತಿಲಿ ನಡ್ಕೊಂಡ್ರೆ ಬಹುತೇಕವಾಗಿ ಒಳ್ಳೆ ಸಮಾಜ ಇದ್ದರೆ ನಾವು ಒಳ್ಳೆ ರೀತಿಲಿ ಬದುಕೋದಕ್ಕೆ ಅವಕಾಶ ಜಾಸ್ತಿ ಇದೆ. ವಿಷ ಕುಡಿದವರು, ಹಾಲು ಕುಡಿದವರೇ ಬದುಕೋದು ಕಷ್ಟ ಆಗಿರೋವಾಗ ವಿಷ ಕುಡಿದವ್ರು ಬದುಕ್ತಾರ? ಇಷ್ಟೇ. ಹಾಗಾಗಿ ಹಾಲು ಕುಡೀರಿ. ಆವಾಗಲೂ ಹಾಲು ಕುಡಿದವ್ರು ಸಾಯ್ತಾನೆ, ವಿಷ ಕುಡಿದ್ರೆ ಖಂಡಿತ ಸಾಯ್ತಾನೆ ಬೇಗನೆ. ಒಂದು ಸರ್ಕಾರಿ ಆಸ್ಪತ್ರೆ ಕಟ್ಟಡ ಆಗಲಿ, ಒಂದು ಸರ್ಕಾರಿ ಶಾಲೆ ಕಟ್ಟಡ ಆಗಲಿ 10 ವರ್ಷ ಬಾಳಿಕೆ ಬರ್ತದೆ. ಯಾಕಂದ್ರೆ ಆ ₹1 ಎಕ್ಸ್ಟ್ರಾ ಪೊಲೀಸರಿಗೆ, ಅಧಿಕಾರಿಗಳಿಗೆ, ಭ್ರಷ್ಟರಿಗೆ ಕಮಿಷನ್ನು ಮಾಮೂಲು ಥರ ಕೊಡಬೇಕು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋರನ್ನ 15 ದಿವಸದಲ್ಲಿ ಅದು ಕೇಸ್ ಇತ್ಯರ್ಥ ಆಗಬೇಕು. ಯಾಕಂದ್ರೆ ಆ ಥರಕ್ಕೆ ಓಪನ್ ಅಂಡ್ ಶೆಡ್ ಕೇಸ್ಗಳವು. ಧಾನ್ಯ, ಸಿರಿಧಾನ್ಯ ಬೆಳೆಯುವಂತಹ, ಜನರ ಆರೋಗ್ಯವನ್ನು ಹೆಚ್ಚಿಸುವಂತಹ ಬೆಳೆಗಳಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ರೈತರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ನಿರುದ್ಯೋಗ ನಿವಾರಣೆಗೆ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬುತ್ತೀವಿ ಕೇವಲ 1 ವರ್ಷದ ಅವಧಿಯಲ್ಲಿಯೇ. ಪಾರದರ್ಶಕವಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಕಿಚನ್ನಲ್ಲಿ ರಾಜಕಾರಣಿ ಹೆಂಡತಿಗೆ ಕೆಲಸ ಸಹಾಯ ಮಾಡ್ತಿದ್ದವನು ಇವತ್ತು ನಮ್ಮ IAS ಆಫೀಸರ್ ಒಬ್ಬ KS ಆಗಿ IAS ಆಗಿದ್ದಾನೆ. ಸ್ವಾಯತ್ತತೆ ಕೊಡಬೇಕು ಹೆಚ್ಚಿನ ವಿಚಾರಗಳಿಗೆ, ಅದನ್ನ ಕೇಳ್ತೀವಿ. GST ವಿಚಾರದಲ್ಲಿ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯವನ್ನು ನಡೆಸ್ತೀವಿ. ಈ ಭ್ರಷ್ಟ JCB ಪಕ್ಷಗಳ ಗುಲಾಮಗಿರಿಯಿಂದ ಬಿಟ್ಟು ಹೊರಗೆ ಬನ್ನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ನಿಮ್ಗೆ ಒಲವಿಲ್ವಾ? ಬೇಡ, ನೀವೇ ಒಂದು ಪಕ್ಷ ಕಟ್ಟಿ.